ಒಂದು ಸರಿ ಅಕ್ಕಿ ಕೇಳ್ತಂತೆ ಅನ್ನನ. ನೆನ್ನೆವರೆಗೂ ನನ್ನ ಹತ್ರ ಅಕ್ಕಿ ಆಗಿದ್ದೆ ನೀನು, ಅನ್ನ ಹೆಂಗಾಗೋಗ್ಬಿಟ್ಟೆ ನೀನು ಅಂತ. ಅದಕ್ಕೆ ಅಕ್ಕಿ ಹೇಳ್ತಂತೆ, ನಾನು ನೀರಿನ ಸವಾಸ ಮಾಡಿದೆ, ಬೆಂಕಿಯ ಸಂಪರ್ಕಕ್ಕೆ ಬಂದೆ, ಮೃದುವಾಗೋದೆ, ಧನ್ಯ ಆಗೋದೆ ಅಂತ ಹೇಳಿ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಮಾಡಿದ್ರು. ಮಾಹಿತಿ ಹಕ್ಕು ನಿಧಿ ಅಧಿನಿಯಮ ಜಾರಿ ಸೇರಿದಂತೆ ಅನೇಕ ಬಡವರಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ತಗೊಬಂದ್ರಿ. ಮೂಲಭೂತ ಸೌಕರ್ಯ, ಮೂಲಭೂತ ಸಮಸ್ಯೆಗಳೇನಿದ್ದಾವೆ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡು ಹಿಡಿತಕ್ಕಂಥ, ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬಡತನ ಕಡಿಮೆ ಆಗಬೇಕಾದ್ರೆ, ಬಡವರ ಸಂಖ್ಯೆ ಕಡಿಮೆ ಆಗಬೇಕಾದ್ರೆ ಮನಮೋಹನ್ ಸಿಂಗ್ರವರು ಕಾರಣ. ನಾವು ಸಂವಿಧಾನದ 4ನೇ ಭಾಗದಲ್ಲಿ ನೋಡ್ತೀವಿ, ಸಂವಿಧಾನದ ನಿರ್ದೇಶಕ ತತ್ವಗಳು ಅಂತ ನೋಡ್ತೀವಿ. ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 3ನಲ್ಲಿರ್ತದೆ, ಆರ್ಟಿಕಲ್ 4ನಲ್ಲಿ ಸಂವಿಧಾನದ ನಿರ್ದೇಶಕ ತತ್ವಗಳಿರ್ತವೆ. ಅವುಗಳ ವ್ಯಾಪ್ತಿಗೆ ತಗೊಬಂದವರು ಈ ಎಲ್ಲ ಬಡವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮನಮೋಹನ್ ಸಿಂಗ್ರವರು. ಆಮೇಲೆ ಶಿಕ್ಷಣದ ಹಕ್ಕು, ಉದ್ಯೋಗದ ಹಕ್ಕು, ಇವೆಲ್ಲ, ಆಮೇಲೆ ಭೂಸ್ವಾಧೀನ ಕಾಯ್ದೆ, ಇದನ್ನು ಕೂಡ ಜಾರಿಗೆ ತಂದವರು ಅವರೇನೆ. ಇವತ್ತು ಸಮಾಜದಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮನಮೋಹನ್ ಸಿಂಗ್ರವರು ಮಾಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಆರ್ಥಿಕ ದೂರದೃಷ್ಟಿ ಇತ್ತಲ್ಲ, ದೂರದೃಷ್ಟಿ, ಆ ದೂರದೃಷ್ಟಿ ಇದ್ದಂಥ ಒಬ್ಬ ಮಹಾನ್ ರಾಜನೀತಿಜ್ಞ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ, ಅರ್ಥಮಂತ್ರಿಯಾಗಿ, ಗವರ್ನರ್ ಆಗಿ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದಾರೆ. ಬಹುಶಃ ನಮ್ಮ ಮೂಲಭೂತ ಸಮಸ್ಯೆಗಳೇನಿದ್ದಾವೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂಥವರು ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಇದು ಅವರ ಕುಟುಂಬಕ್ಕೆ, ಅವರಿಗೆ ನಷ್ಟ ಆಗಿರ್ತಕ್ಕಂಥದ್ದಲ್ಲ, ಇಡೀ ದೇಶಕ್ಕೆ ನಷ್ಟ ಆಗಿರ್ತಕ್ಕಂಥದ್ದು. ಒಬ್ಬ ಆರ್ಥಿಕ ತಜ್ಞನನ್ನು ನಾವು ಕಳ್ಕೊಂಡಿದ್ದೀವಲ್ಲ ಅಂತಕ್ಕಂಥದ್ದು ಈ ದೇಶಕ್ಕೆ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು. ಅಂಥವರಿಗೆ ನಾವು ಸಂತಾಪ ಸೂಚಿಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ, 140 ಕೋಟಿ ಜನರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂಥ ವ್ಯಕ್ತಿಗೆ ಆತ್ಮ, ಅವರ ಚಿರಶಾಂತಿ ಸಿಕ್ಕಲಿ, ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಮನಮೋಹನ್ ಸಿಂಗ್ರವರಿಗೆ ನೀವು ತಂದಿರ್ತಕ್ಕಂಥ ಸಂತಾಪ ಸೂಚಕ ಏನಿದೆಯಲ್ಲ ಭಾಳ ಯೋಗ್ಯವಾಗಿದೆ, ಅದನ್ನು ಬೆಂಬಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಈ ಶ್ರೀನಿವಾಸ್, ನಾವು ಅವರೆಲ್ಲ ಒಟ್ಟಿಗೆ 83ರಲ್ಲಿ ಶಾಸಕರಾಗಿ ಬಂದವರು. ಅವರು ಉತ್ತರಹಳ್ಳಿ ಶಾಸಕರಾಗಿದ್ದರು. ಅವರು ವೃತ್ತಿನಲ್ಲಿ ಕೃಷಿಕರು, ಆಮೇಲೆ ಕೈಗಾರಿಕೋದ್ಯಮಿ ಕೂಡ. ಅಶೋಕನ್ ಭಾಳ ಚೆನ್ನಾಗಿ ಗೊತ್ತಿದೆ ನಿಮ್ಮ ಕ್ಷೇತ್ರ. ಅವರಿಂದನೇ ಅಶೋಕ್ ಬಂದಿದ್ದು. ಅಶೋಕ್ ಬಂದಿದ್ದೆ ಅವ್ರಿಗೆ ಸಾಧಿಸಿ. ಹೌದಾ? ಅದೇ ಕಾನ್ಸ್ಟಿಟ್ಯೂನ್ಸಿ ಎಲ್ಲ. ಅಶೋಕ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಅವರು ಕಾರಣ ಅಂತಕ್ಕಂಥದ್ದನ್ನು ಮರಿಬಾರ್ದು ಅಂತ ಬಯಸ್ತೇನೆ. ಏನೇ ಇರಲಿ, ಅವರು ಆಮೇಲೆ ಪಾರ್ಲಿಮೆಂಟ್ಗೆ ಹೋದರು 99ರಲ್ಲಿ 99ರಲ್ಲಿ ಪಾರ್ಲಿಮೆಂಟ್ಗೆ ಹೋದರು. ಅಲ್ಲಿ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗು ಕೂಡ ಕೆಲಸ ಮಾಡಿದರು. ಸ್ವಲ್ಪ ಗಡಸಾಗಿ ಮಾತಾಡ್ತಿದ್ರು ಅಷ್ಟೇ,
ಬಟ್ ಆತ್ಮ ಮಾತ್ರ ಭಾಳ ಒಳ್ಳೆ ಹೃದಯ ಒಳ್ಳೆ ಇತ್ತು, ಬಡವರ ಪರವಾದಂಥ ಕಾಳಜಿ ಇತ್ತು. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಆಮೇಲೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗೂ ಕೂಡ ಕೆಲಸ ಮಾಡಿದರು. ಸೊ ಅವರು ಕನಕಪುರದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಮಾಜಿ ಶಾಸಕಿ ಜಯವಾಣಿ ಮಂಚೇಗೌಡ, ಇವರು ಅವರ ಮಂಚೇಗೌಡರನ್ನು ನೀವು ಗೊತ್ತಿದೆ, ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಪ್ರಮುಖ ರಾಜಕಾರಣಿ ಅವರು ಆಗಿದ್ದರು. ಅವರು ತಮ್ಮ 91ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. 84ರಲ್ಲಿ ಇವರು ಶಾಸಕಿಯಾಗಿ ಆಯ್ಕೆಯಾಗಿದ್ದರು ಮಂಚೇಗೌಡರ ನಿಧನ ನಂತರ. ಆಮೇಲೆ ಮಂಚೇಗೌಡ ವಿದ್ಯಾಸಂಸ್ಥೆ ಅದರ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರು. ಸೊ ಅವರು ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಶ್ಯಾಮ್ ಬೆನಗಲ್, ಇವರು ಖ್ಯಾತ ಸಿನಿಮಾ ನಿರ್ದೇಶಕರು. ಹೈದರಾಬಾದ್ನಲ್ಲಿ ಹುಟ್ಟಿದವರು. ಆಮೇಲೆ ಚಲನಚಿತ್ರದಲ್ಲಿ ದಿಗ್ಗಜರಾಗಿ ಬೆಳೆದಂಥವ್ರು. ಚಲನಚಿತ್ರ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದಲ್ಲಿ ಒಬ್ಬ ದಿಗ್ಗಜ ನಿರ್ದೇಶಕರಾಗಿ ಬೆಳೆದಂಥವ್ರು. ಆಮೇಲೆ ಸಮಾನಾಂತರ ಸಿನಿಮಾ ಚಳುವಳಿಯ ಮಾರ್ಗದರ್ಶಕರಲ್ಲಿ ಮುಂಚೂಣಿಯಲ್ಲಿದ್ದಂಥ ಚಲನಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕ. ಆಮೇಲೆ ಇವರು ಕಾಪಿ ರೈಟರ್ ಆಗಿ ವೃತ್ತಿ ಪ್ರಾರಂಭ ಮಾಡ್ತಾರೆ. ಮಾಡಿ ಪ್ರಥಮವಾಗಿ ಗುಜರಾತಿ ಭಾಷೆಯಲ್ಲಿ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿ ರಾಷ್ಟ್ರೀಯ ಚಲನಚಿತ್ರ ಮಂಡಳಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾರೆ. ಅನೇಕ ಹಿಂದಿ ಚಿತ್ರಗಳನ್ನು ತಯಾರು ಮಾಡ್ತಾರೆ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮಾಡ್ತಾರೆ. ಹೆಚ್ಚಾಗಿ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅವ್ಯವಸ್ಥೆ ಇದೆಯಲ್ಲ, ಈ ಅವ್ಯವಸ್ಥೆಯನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ನಮ್ಮ ಸಿನಿಮಾಗಳಿದೆಯಲ್ಲ, ಒಂದು ಒಳ್ಳೆ ಮಾಧ್ಯಮ ಜನರಿಗೆ ಬದಲಾವಣೆ ಮಾಡಲಿಕ್ಕೆ ಒಂದು ಬಲವಾದಂಥ ಮಾಧ್ಯಮ ಇದು. ಅನೇಕ ಜನ ಸಿನಿಮಾಗಳು ನೋಡಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು, ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವರು ಊಳಿಗಮಾನ್ಯ ಪದ್ಧತಿ ಇತ್ತು ನಮ್ಮಲ್ಲಿ. ಊಳಿಗಮಾನ್ಯ ಪದ್ಧತಿ, ಜಾತಿ ಪದ್ಧತಿ, ಮಹಿಳಾ ವಿಮೋಚನೆ, ಇಂಥ ಚಿತ್ರಗಳ ಮೂಲಕ ಸಮಾಜದಲ್ಲಿದ್ದಂಥ ಸಾಮಾಜಿಕ ಈ ಅವ್ಯವಸ್ಥೆ ಇದೆಯಲ್ಲ, ರೋಗ ಇದೆಯಲ್ಲ, ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ, ನಾನು ಎಲ್ಲನೂ ಕೂಡ ಹೇಳಲಿಕ್ಕೆ ಹೋಗಲ್ಲ. ಅಂಥ ಒಬ್ಬ ಖ್ಯಾತ ನಿರ್ಮಾಪಕ, ನಿರ್ದೇಶಕ, ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಂದ ಈ ಸಮಾಜದ ಪರಿವರ್ತನೆ ಇದೆಯಲ್ಲ, ಅದನ್ನು ನಾವು ಮುಂದುವರಿಸ್ತಕ್ಕಂಥದ್ದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಾ ಡಿಸೋಜಾ ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಿರಿಯ ಸಾಹಿತಿಯಾಗಿದ್ದರು. ಆಮೇಲೆ ಅವರು ನಾ ಡಿಸೋಜಾ ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಸೊ ಹಾಗಾಗಿ ಆ ಶರಾವತಿ ಯೋಜನೆ, ಕಾರ್ಗಲ್, ಮಾಸ್ತಿಕಟ್ಟೆ, ತೀರ್ಥಹಳ್ಳಿ, ಸಾಗರಗಳಲ್ಲಿ ಸೇವೆ ನಿವೃತ್ತರಾಗಿದ್ದರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯ ಇದನ್ನು ಒಳಗೊಂಡಂತೆ ಅಪಾರವಾದಂಥ ಸಾಹಿತ್ಯ ಕೃಷಿ ಮಾಡಿದರು. ಅವರಿಗೆ ಪಂಪ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ
ಅಕಾಡೆಮಿ ಪ್ರಶಸ್ತಿ, ಸಂದೇಶ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಮಂತ್ರಿ, ಮಂಗಳೂರು ಸಂದೇಶ ಪ್ರಶಸ್ತಿ, ಹೊಸದಿಲ್ಲಿ ಕಲಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ, ವರ್ಧಮಾನ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಚಿತ್ರದುರ್ಗದ ಬ್ರಹ್ಮನ್ ಮಠ ಡಾಕ್ಟರ್ ಶಿವಮೂರ್ತಿ ಮುರುಘೇಶನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಗಳು ಸಿಕ್ಕಿದ್ದು. ಇವರು ಒಬ್ಬ ಕರ್ನಾಟಕ ಕಂಡಂಥ ಅನೇಕ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ, ಒಬ್ಬ ಹಿರಿಯ ಸಾಹಿತಿಯನ್ನು ಕಳ್ಕೊಂಡಿದ್ದೀವಿ. ನಾನು ಇವರು ಒಟ್ಟಿಗೆ ಕನ್ನಡ ವಿಶ್ವ ಕನ್ನಡ ಸಾಹಿತ್ಯ ಪರಿಷತ್ ಅದರ ಅಧ್ಯಕ್ಷತೆ ವಹಿಸಿದ್ರು ಇವರು. ಆಗ ನಾನು ಅದನ್ನು ಉದ್ಘಾಟನೆ ಮಾಡಿದ್ದೆ ಆ ಸಾಹಿತ್ಯ ಪರಿಷತ್ನಲ್ಲಿ. ಇವರು ಒಳ್ಳೆ ಭಾಷಣಕಾರರು ಕೂಡ. ಅವ್ರ ಭಾಷಣನ ಅಲ್ಲಿ ಕೇಳ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ ನಾನು ಅಂಥ ಒಬ್ಬ ವ್ಯಕ್ತಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂಥ ನಷ್ಟ ಆಗಿದೆ. ಆ ವ್ಯಕ್ತಿಯನ್ನು ಸ್ಮರಿಸ್ಕೊಳ್ತಕ್ಕಂಥ, ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಮತ್ತು ಅವರ ಸಾವಿನ ದುಃಖವನ್ನು ಅವರ ಕುಟುಂಬದವರು ಭರಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ನಮಸ್ಕಾರ. ಸನ್ಮಾನ್ಯ ಒಂದು ಸೆಕೆಂಡ್, ಇನ್ನೊಂದು ನಮ್ಮ ಕಾರವಾರ ಉತ್ತರ ಸುಕ್ರಿ ಬೊಮ್ಮೇಗೌಡ ಕಾಲು ನೋವು ಬಂದ್ಬಿಟ್ಟು ಅದಕ್ಕೋಸ್ಕರ ಕೂರಿಸಿದೆ. ಸುಕ್ರಿ ಬೊಮ್ಮೇಗೌಡ ಇವರು ಜಾನಪದ ಗಾಯಕಿ, ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದವರು. ಇವರನ್ನು ಸುಕ್ರಿ ಬೊಮ್ಮೇಗೌಡ ಅವರನ್ನು ಜಾನಪದ ಕೋಗಿಲೆ ಅಂತ ಕರಿತಾ ಇದ್ರು. ಜಾನಪದ ಕೋಗಿಲೆ ಅಂತೇಳಿ. ಇವರಿಗೆ ಓದು ಬರಹ ಇರಲಿಲ್ಲ. ಆದರೆ ಸುಕ್ರಿ ಬೊಮ್ಮೇಗೌಡವರು ಬಾಲ್ಯದಲ್ಲಿದ್ದಾಗ ತಮ್ಮ ತಾಯಿ ಮೂಲಕ ಜಾನಪದ ಹಾಡುಗಳನ್ನು ಕಲಿತರು. ಜಾನಪದ ಹಾಡು, ಹಾಲಕ್ಕಿ ಒಕ್ಕಲಿಗ, ಬುಡಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಹಾಡುಗಳನ್ನು ಸಂರಕ್ಷಿಸಿಕೊಂಡು ಹೋಗುವಲ್ಲಿ ಶ್ರಮಿಸಿದ್ದರು. ಅದಕ್ಕಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಆಮೇಲೆ ಇವರ ಪ್ರತಿಭೆ ಬರೀ ಹಾಡಿಗಷ್ಟೇ ಸೀಮಿತ ಇರಲಿಲ್ಲ. ಪರಂಪರಾಗತ ನಾಟಿ ಔಷಧಿಯನ್ನು ಕೂಡ ಕೊಡ್ತಿದ್ರು. ಆಮೇಲೆ ಈ ಪಶುಗಳ ಸೂಲಗಿತ್ತಿ ಕೆಲಸನೂ ಕೂಡ ಮಾಡ್ತಿದ್ರು. ಸೊ ಅಂಥ ಒಬ್ಬ ಜಾನಪದ ಕ್ಷೇತ್ರದ ಆ ಸಂಪತ್ತು ಅವರಲ್ಲಿತ್ತು, ಹಾಡುಗಾರಿಕೆ ಇತ್ತು. ಅಂಥ ಒಬ್ಬ ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸಂತಾಪ ಸೂಚನೆಗೆ ಈ ಸಾಧಕರನ್ನು ಗುರುತು ಮಾಡಿ ಅವರಿಗೆ ವಿಧಾನಸಭೆ ಅನ್ನೋ ಒಂದು ಸರ್ವೋಚ್ಚ ಪ್ರಜಾಪ್ರಭುತ್ವದ ಒಂದು ವೇದಿಕೆಯಲ್ಲಿ ಗೌರವ ಸಲ್ಲಿಸುವಂಥ ಒಂದು ಪರಂಪರೆಯನ್ನು ಯಾರು ತಂದರೋ ಪುಣ್ಯಾತ್ಮ ಗೊತ್ತಿಲ್ಲ. ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕು ನಾವು. ಯಾಕಂದರೆ ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ, ಈಗ ಮನಮೋಹನ್ ಸಿಂಗ್ ಅವರು ಇದ್ದಾರೆ, ಇನ್ನೊಬ್ಬ ಮನಮೋಹನ್ ಸಿಂಗ್ ಅವ್ರನ್ನ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ಎಲೆಮರೆಯ ಕಾಯಿಯಾಗಿ ಒಂಥರ ಕಾಡು ಮಲ್ಲಿಗೆ ಅಂತ ಹೇಳ್ಬೋದು, ಆ ಥರ ಕೆಲಸ ಮಾಡಿದಂಥ ಸುಕ್ರಿ ಬೊಮ್ಮೇಗೌಡರು, ಆ ಥರದವ್ರನ್ನ ನಾವು ಗುರ್ತು ಮಾಡಿದ್ದೀವಿ ಇವತ್ತು. ಅಂದರೆ ಸಾಧಕರನ್ನು ಗುರುತು ಮಾಡಿ ನಾವು
ಅವರಿಗೆ ಸಂತಾಪ ಸೂಚನೆ ಮಾಡುವಂಥದ್ದು ಈ ಒಂದು ಪ್ರಜಾಪ್ರಭುತ್ವದ ವೇದಿಕೆಗೆ ಗೌರವ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲಾಂದರೆ ಅವ್ರು ಮಾಡಿರೋ ಸಾಧನೆಯನ್ನು ನಾವು ಯಾರನ್ನೂ ಕೂಡ ಎಲ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ವೇದಿಕೆ ಮೇಲೆ ಹೇಳಿದಾಗ ಅವ್ರ ಕುಟುಂಬಕ್ಕೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಈ ಸಾಧಕರು ಹೇಳೋಕ್ಕೆ ಮುಂಚೆ ಒಂದು ಮಾತು, ನಾವು ಯಾರು ಸಾಧಕರನ್ನು ಗುರ್ತು ಮಾಡ್ತೀರಿ, ಸಾಧಕರು ಒಂದು ಸರಿ ಅಕ್ಕಿ ಕೇಳ್ತಂತೆ ಅನ್ನನ. ನೆನ್ನೆವರೆಗೂ ನನ್ನ ಹತ್ರ ಅಕ್ಕಿ ಆಗಿದ್ದೆ ನೀನು, ಅನ್ನ ಹೆಂಗಾಗೋಗ್ಬಿಟ್ಟೆ ನೀನು ಅಂತ. ಅದಕ್ಕೆ ಅಕ್ಕಿ ಹೇಳ್ತಂತೆ, ನಾನು ನೀರಿನ ಸವಾಸ ಮಾಡಿದೆ, ಬೆಂಕಿಯ ಸಂಪರ್ಕಕ್ಕೆ ಬಂದೆ, ಮೃದುವಾಗೋದೆ, ಧನ್ಯ ಆಗೋದೆ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.